ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ ಹೇಳಕ್ಕೆ ಬಂದಿದ್ದೀನಿ. ನಂದು ನಾಗೇಂದ್ರ ಪಂಡಿತ್ ಯೂಟ್ಯೂಬ್ ಅಂತ. ಒಂದಿನ ನೋಡ್ತೀರ, ಒಂದಿನ ನೋಡೋಲ್ಲ. ಏನು ನಮ್ಮ ಮೇಲೆ ಅಷ್ಟೊಂದು ಬೇಸರ ಅಂತ ಗೊತ್ತಾಗಲಿಲ್ಲ ಅಲ್ವಾ? ಯಾಕೆ ಹಿಂಗಾಯಿತು, ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತ ನಾನು ಏನು ಕೇಳಲಿ ನಿಮಗೆ? ಹೆಂಗೆ ಹೇಳಲಿ? ಹೆಂಗೆ ಹೇಳೋಕ್ಕಾಗುತ್ತೆ ಹೇಳಿ ನಾನು, ಅಲ್ವಾ? ನಾನು ನಿಮ್ಮನ್ನು ಮಾಮೂಲಿ ಕೃತಜ್ಞತೆಯಿಂದ ಕೈ ಮುಗಿದು ಸ್ವಾಮಿ ನನ್ನ ವಿಡಿಯೋನಿಗೆ ನೋಡಿ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನಾದರೂ ಹೇಳೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೋಸ್ಕರ ನಾನು ಈಗ ಇನ್ನೊಂದು ಹೇಳಕ್ಕೆ ಬಂದಿದ್ದೀನಿ ವಿಷಯ. ಏನು ಗೊತ್ತಾ? ಪಾಪ ಡಿ ಕೆ ಶಿವಕುಮಾರ್ ವಿಷಯ. ಡಿ ಕೆ ಶಿವಕುಮಾರು ಅವನ ಕಷ್ಟ ಬೇಡ ಇವಾಗ. ಏನೋ ಅವನ ಕಷ್ಟ ತೀರ್ದು ಹಂಗಾಗೋಗ್ಬಿಟ್ಟಿದೆ. ಅದು ಗತಿ ಆಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ಗೆ ಎಲ್ಲ ಕಾಂಗ್ರೆಸ್ನ ಲೀಡ್ರ್ಗಳು ಇವಾಗ ಕೊಡ್ತಾರೆ, ನಾಳೆ ಕೊಡ್ತಾರೆ, ಸಂಜೆ ಕೊಡ್ತಾರೆ, ಬುಧವಾರ ಕೊಟ್ಟರು, ಮಂಗಳವಾರ ಕೊಟ್ಟರು, 5ನೇ ತಾರೀಕು ಕೊಟ್ಟರು, 6ನೇ ತಾರೀಕು ಕೊಟ್ಟರು. ಹೇಳಿದ್ದು ಅವ್ರು ಯಾರು? ಇಕ್ಬಾಲ್ ಹುಸೇನು 6ನೇ ತಾರೀಕು 3ನೇ ತಾರೀಕು ಆಗೋಗ್ಬಿಟ್ರು. ಮತ್ತು 12ನೇ ತಾರೀಕು ಆಗೋಗ್ಬಿಟ್ರು, 27ಕ್ಕೆ ಆಗ್ಬಿಟ್ರು. ಏನೋ ಜ್ಯೋತಿಷ್ಯ ಹೇಳ್ಬಿಟ್ರಂತೆ ಆ ಡೇಟಲ್ಲೇ ಮಾಡಬೇಕು ಅಂತ. ಯಾವ ಡೇಟಲ್ಲಿ ಹೇಳಿದ್ರು ಯಾವುದಕ್ಕೂ ಅವ್ರ ಬಗ್ಗೆ ಇಲ್ಲ. ಏನಿದು ಅವರ ಅದೃಷ್ಟ ಏನು ಅರ್ಥ ಆಗಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಹಂಗಂದರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಪದವಿ ಕೊಡಲ್ಲ ಅಂತ ಗೊತ್ತಾಗಿದೆ. ಆದರೂ ಕೂಡ ಯಾರು ಡಿ ಕೆ ಶಿವಕುಮಾರೇ ಒಂದು ಮಿನಿ ನಾಟಕ ಆಡ್ತಾಯಿದ್ದಾರೆ. ಹೆಂಗಾರು ಮಾಡಿ ಬರ್ಸ್ಕೊಂಬಿಡ್ಬೇಕು, ನಾನು ಕಾಂಗ್ರೆಸ್ಸಿಂದನೇ ಮುಖ್ಯಮಂತ್ರಿ ಆಗಿಬಿಡ್ಬೇಕು ಅಂತ ಅವರ ಓಡಾಟ, ಅವರ ಇದು ಲವಲವಿಕೆ, ಹಂಬಲ. BJP ಕಾಂಗ್ರೆಸ್ಸಿಂದ ಆಗೋಗ್ಬಿಟ್ರೆ ನಾನು ಇಷ್ಟು ದಿನ ಹೋರಾಟ ಮಾಡಿದ್ದಕ್ಕೆ ನನಗೆ ಕೊಟ್ಬಿಟ್ರು ಏನು ಚಿನ್ನದ ಗಂಟು ಕೊಟ್ಟಂಗೆ. ಏನೂ ಇಲ್ಲ. 50 ವರ್ಷ 60 ವರ್ಷ ಓಡಾಡಿ ಕಷ್ಟ ಬಿದ್ದವರು, ಇನ್ನೂ ಆಗದೆ ಇರೋರು ಎಷ್ಟೋ ಜನ ಇದ್ದಾರೆ. ಈಗ ನಿಮ್ಮ ಇವ್ರಿಗೆ ತಗೊಳಪ್ಪ, ಯಾರು ಮಲ್ಲಿಕಾರ್ಜುನ್ ಖರ್ಗೆಗೆ ಮುಖ್ಯಮಂತ್ರಿ ಮಾಡಿಬಿಟ್ರಾ? ಅವೆಲ್ಲ ಒಂದು ಚಾನ್ಸು. ನೀ ಕೇಳೋಕ್ಕೆ ದಮ್ಮೇ ಇಲ್ಲ ಅಂದರೆ ನಿನಗೆ ಹೆಂಗೆ ಸಿಗುತ್ತೆ? ನೀ ಮಾತಾಡ್ಸೋಕ್ಕೆ ದಮ್ಮಿ ಇಲ್ಲ ನೀನು ರಾಹುಲ್ ಗಾಂಧಿನಿಗ. ಸುಮ್ಮನೆ ಕತೆ ಹೇಳ್ಕೊಂಡು ತಿರ್ಗಾಡ್ತಾ ಇದೆಯಾ ಮಿಸ್ಟರ್ ಡಿ ಕೆ ಶಿವಕುಮಾರು, ಅಲ್ವಾ? ಕತೆ ಇಷ್ಟೇ. ಅವ್ರನಿಗೆ ಮಾತಾಡ್ಸೋಕ್ಕೆ ತಾಕತ್ತು ಬೇಕು, ಸಮಯ ಕೇಳ್ಕೋಬೇಕು. ಸಮಯದಂತೆ ಆ ಸಮಯನೇ ಅವನು ಕೊಡಲ್ವಲ್ಲ. ಫಸ್ಟ್ ಆಫ್ ಆಲ್ ನೀನು ಯಾವ ಮಹಾ ದೊಡ್ಡ ಲೀಡ್ರು ಅಂತ ಅವನು ಪಾಪ ನಿಂದು ಏನಿದೆ ಅಂತ ಬಂಡವಾಳ ಸರಿಯಾಗಿ ತೋರಿಸ್ಲಿಲ್ಲ. ತೋರಿಸಿದ್ರೆ ಕರೆಕ್ಟಾಗಿತ್ತು. ಮತ್ತು ಇವಾಗ ನಮ್ಮ CM ಸಿದ್ದರಾಮಯ್ಯವರು ಬಜೆಟ್ ಮಂಡನೆಗೆ ಎಲ್ಲ ತಯಾರಿ ಆಗ್ತಾಯಿದ್ದಾರೆ. ಇವತ್ತು ತಾರೀಕು 3, 4 ಆಗ್ತಾಯಿದೆ. 4 ಇವತ್ತೇನು ಹೇಳಿ? ಹೋಳಿ ಹಬ್ಬ. ಈ ಹೋಳಿ ಹಬ್ಬದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು. ಯಾವ ದೇವಸ್ಥಾನ ರೌಂಡ್ ಆಗ್ತಾಯಿದೆಯಪ್ಪ ಮಿಸ್ಟರ್ ಇವರೇನೋ ಡಿ ಕೆ ಶಿವಕುಮಾರ್. ಅವರಂತೂ ನಿನಗೆ ಕೊಡಲ್ಲ. ಯಾರು? ಡಿ ಕೆ ಶಿವಕುಮಾರು ನಿನಗೆ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಲ್ಲ ಅಂತ ಅವನು ಹೇಳ್ಕೊಂಬಿಟ್ಟು ಸಪ್ತ ಮಾಡ್ಕೊಂಬಿಟ್ಟವನೇ. ನೀನು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅಂತ ನೀನು ಹೋರಾಟ ಮಾಡ್ತಾಯಿದ್ದೀಯ. ಇದು ಯಾರು ಹೋರಾಟ ಗೆಲ್ಲುತ್ತೆ ಅಂತಲೇ ಗೊತ್ತಿಲ್ಲ. ನಾನು 2 ದಿನದಿಂದ ಬೇರೆ ಒಂದು ವೀಡಿಯೋನೂ ಮಾಡಲಿಲ್ಲ. ಯಾಕೆಂದರೆ ನಾನು TVನೇ ನೋಡಲಿಲ್ಲ. ನಾನು ಹೈದ್ರಾಬಾದ್ ಹೋಗ್ಬಿಟ್ಟಿದ್ದೀನಿ. ಹೈದ್ರಾಬಾದಲ್ಲಿ ಟ್ರೈನಲ್ಲಿ ಜರ್ನಿನಲ್ಲಿರೋದ್ರಿಂದ ನಾನು ಯಾವುದೋ ವಿಷಯನೇ ಗೊತ್ತಾಗಿಲ್ಲ. ಈಗ ಒಂಚೂರು ಸಣ್ಣದಾಗಿ ವಿಷಯಗಳು ಕಲೆಕ್ಟ್ ಮಾಡಿಕೊಂಡು ಇವಾಗ ಒಂದು ವೀಡಿಯೋ ಹಾಕೋಣ ಹಂಗಂತ ಹಾಕ್ತಾಯಿದ್ದೀನಿ. ಅರ್ಥ ಆಯ್ತಾ? ನಾನು ಬಿಡಲ್ಲ, ನಾನು ಹಾಕ್ತೀನಿ. ನಾನು ಇದು ಸಕ್ಸಸ್ ಇವತ್ತಲ್ಲ ನಾಳೆ ಸಕ್ಸಸ್ ಮಾಡ್ತೀನಿ. ಹೆಂಗೆ ಅಂತ ಇನ್ನೂ ಅದಕ್ಕೆ ರೂಟ್ಗಳು ಕಂಡುಹಿಡಿತಾ ಇದ್ದೀನಿ. 1, 2, 3 ರೂಟು ಪ್ಲ್ಯಾನಲ್ಲಿದೆ. ಆದರೆ ಅದನ್ನ ಚಾಲೂ ಮಾಡಬೇಕಷ್ಟೇ. ಆ ಚಾಲೂ ಮಾಡಿದ್ರೆ ಅದೇ ಆಟೋಮೆಟಿಕ್ಕಾಗಿ ನೀವು ನೋಡ್ತೀರಾ, ನನ್ನನ್ನು ಒಪ್ಕೋತೀರ. ಇಷ್ಟು ಮಾತ್ರ ಗೊತ್ತು. ಆದರೆ ಇನ್ನೊಂದು ಏನಪ್ಪ ಹಂಗಂದರೆ, ಡಿ ಕೆ ಶಿವಕುಮಾರ್ ಅವರು 40 ವರ್ಷ ಕಾಂಗ್ರೆಸ್ಸಲ್ಲಿದ್ದಾರೆ. 40 ವರ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವರೇ ಸೇರಿ ಅವನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಹಂಗಂದರೆ ಏನು ಪ್ರಯೋಜನ ಹೇಳಿ? ಈಗಾಗಲೇ ಎಲ್ಲರೂ ಹೇಳ್ತಾಯಿದ್ರು 80 ಜನ ಅವರೇ.
ಏನಕ್ಕೆ ಹೆಸರಿಗೆ 80 ಜನ ಪಾಪ ಅವನು ಎಷ್ಟು ಕಮಿಟ್ ಮಾಡಿಕೊಂಡು ಯಾರ್ಯಾರಿಗೆ ಏನೇನು ಕೊಟ್ಟು ನಾನು ಹಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಅಂತ ಒಪ್ಪಿಸಿ ಮಾಡೋನು ಏನೋ ಗೊತ್ತಿಲ್ಲ, ಇಲ್ಲ ಈಸ್ಕೊಂಡು ಎಲ್ಲ ಕೈ ಎತ್ಬಿಡ್ತೀರೋ ಏನೋ ಗೊತ್ತಿಲ್ಲ. ಯಾಕೆಂತಂದರೆ ನಿಮ್ಮನ್ನ ಈ ರಾಜಕಾರಣಿಗಳಿಗೆ ಯಾರನ್ನೂ ನಂಬಕ್ಕೆ ಆಗಲ್ಲ. ಯಾಕೇಳಿ ಎಲ್ಲ ಸುಳ್ಳು, ವಂಚನೆ, ಮೋಸ, ದಗ. ನಿಮ್ಗೇನಾದ್ರೂ ಸ್ವಾಭಿಮಾನ ಮತ್ತು ಧಕ್ಕೆ ಆಗುತ್ತೆ ಅಂತಂದರೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅಂತಂದರೆ ನೀವು ಎದ್ದು ನಿಂತಿದ್ದು ಯಾವತ್ತಾರು ಇದೆಯಾ? ಇಲ್ಲ. ಯಾಕೇಳಿ ನಿಮ್ಮ ಸ್ವಾಭಿಮಾನನೇ ಇರಲ್ವಲ್ಲ ರಾಜಕಾರಣಿಗಳಿಗೆ ಸ್ವಾಭಿಮಾನನೇ ಇಲ್ಲದೆ ಇರೋದ್ರಿಂದ ಈಗ ಏನಾಗಿದೆ ಅಂತಂದರೆ ಅತಂತ್ರ ಸ್ಥಿತಿಯಾಗಿದೆ. ನೀವೇನು ನಿಮ್ಮ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ ಅತಂತ್ರ ಸ್ಥಿತಿ, ದೇಶನೇ ಅತಂತ್ರ ಸ್ಥಿತಿ. ಈಗ ನೀವು 5 ಬೇಸು ಫ್ರೀ ಬೇಸ್ ಮಾಡಿದ್ದೀರಲ್ವಾ, ಈಗ ಫ್ರೀ ಬೇಸ್ ಮಾಡಿರ್ತಕ್ಕಂಥ 5 ಫ್ರೀ ಬೇಸ್ನೀಗ ಯಾವ ರೀತಿ ಇದನ್ನು ಮಾಡ್ತೀರಾ? ಜನರ ದುಡ್ಡು, ಟ್ಯಾಕ್ಸ್ ಪೇಯರ್ ಮನಿಗಳು ಅಂತ ಹೇಳ್ಕೊಂಡು ಕಲೆಕ್ಟ್ ಮಾಡ್ಕೊಂಡ್ರಿ, ಸಾಲಕ್ಕೂ ತಗೊಂಡ್ರಿ, ಕೊಟ್ಬಿಟ್ರಿ. ಈಗ ಲಕ್ಷಾಂತರ ರೂಪಾಯಿ ಸಾಲನೂ ಮಾಡಿಬಿಟ್ರಿ. ತೀರೋಯ್ತಾ? ಬಡವರು ಶ್ರೀಮಂತರಾದ್ರ? ಇಲ್ವಲ್ಲ. ಬಡವರಾಗೇ ಉಳಿದಿದ್ದಾರೆ, ಶ್ರೀಮಂತರಾಗೇ ಉಳಿದಿದ್ದಾರೆ. ನೀವು ಮೊದಲೇ ಒಂದು ಆಲೋಚನೆ ಮಾಡಿ, ಹೌದು ಬಡವ್ರಿಗಾಗಿ ಅಂತಲೇ ಎಲ್ಲರಿಗೂ 2,2 ಸಾವಿರ ಅನ್ನೋದು ಬದಲು ಬಡವ್ರಿಗಾಗಿ ಒಂದು 5,000 ಅಂತ ಮಾಡಿದರೆ ಇನ್ನೂ ಚೆನ್ನಾಗಿತ್ತಲ್ಲ. ಅಲ್ಲ, ಯಾವುದೋ ಏನೋ ಕಾರ್ಡ್, ಅದು BPL ಕಾರ್ಡ್ಗೋ ಇಲ್ಲ ಇವ್ರಿಗೆ ಅದನ್ನೀಗ ಗುರುತಿಸಿ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿ ಅವ್ರು ನಿಜವಾಗಿ ಬಡವ ಅಂತ ಗೊತ್ತಾದವ್ರಿಗೆ ಮಾತ್ರ ಕೊಡ್ತೀವಿ ಅಂತೇಳಿ ಒಂದು ಸರ್ವೆ ಮಾಡಿದರೆ ನಿಜವಾದಾಗಿ ನಿಮ್ಮ ಸರ್ಕಾರ ಮತ್ತು ನಿಮ್ಮ ಬುದ್ಧಿವಂತಿಕೆ, ಜಾಣ್ಮೆ ಎಲ್ಲ ಸರಿ ಅಂತ ಒಪ್ಕೋಬೋದಾಗಿತ್ತು. ಈಗ ಒಂದೊಂದಾಗಿ ಒಬ್ಬೊಬ್ಬರೇ ಹೇಳ್ತಾ ಇದ್ದೀರಲ್ಲ, ಇದನ್ನೀಗ ಬಡವ್ರಿಗಾಗಿ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ಹೇಳ್ತಾ ಇದ್ದೀರಲ್ಲ, ಏನು ಸಿಕ್ಕುತ್ತೆ ಹೇಳಿ ಇದರಿಂದ ನಿಮಗೆ? ನೀವು ಕೊಟ್ಟ ಮಾತಿಗೆ ತಪ್ಪಿದವರು ಅಂತ ಆಗುತ್ತೆ ಒಂದು. ಎರಡನೇದು ಇನ್ನೊಂದೇನು ಅಂತಂದರೆ, ಆದರೆ ಅರ್ಧ ಜನಕ್ಕೆ ಕೊಟ್ಟರು ಹಿಂಗಂತ ಇಟ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಇಯರ್ಗೇನು ಪೂರ್ತಿ ಜನ ಓಟ್ ಹಾಕ್ಬಿಟ್ಟಾರ, ಅರ್ಧ ಜನಕ್ಕೆ ಕೊಟ್ಟಿದ್ದಾರೆ ಇವರು ಅಂತ? ಈಗಲೇ ಹಾಕಲ್ಲ. ಯಾಕೆ ಹೇಳಿ? ಎಲ್ಲ ರೋಡು ಮೋರಿಗಳು ಕಟ್ಕೊಂಡವೆ, ರಿಪೇರಿ ಮಾಡಿಸಿಲ್ಲ ಹಂಗಂತ ಎಲ್ಲ ಜನನೂ ಬೈತಾ ಇದ್ದಾರೆ. ನೀವು ಅದನ್ನೆಲ್ಲ ಸರಿ ಮಾಡ್ಕೊಂಬಂದು ಜನರಿಗೆ ಒಪ್ಸೋವರೆಗೆ ನಿಮಗೆ ಓಟ್ ಯಾರು ಹಾಕ್ತಾರೆ? ಅವ್ರಿಗೂ ಮನಸ್ಸು ತೃಪ್ತಿ ಆಗಬೇಕಲ್ವಾ? 2 ವರ್ಷಕ್ಕೆಲ್ಲ ನೀವು ಕಂಪ್ಲೀಟ್ ಮಾಡಿಬಿಡ್ತೀರ. ಈಗ ಶುರು ಮಾಡಿದ್ರು 2 ವರ್ಷಕ್ಕೆ ಕಂಪ್ಲೀಟ್ ಆಗೋಲ್ಲ ಕರ್ನಾಟಕ, ಅಷ್ಟು ಆಳ್ಗಿದ್ದೋಗಿದೆ. ಯಾವುದಾದ್ರು ಒಂದು ರೋಡ್ ಆದರೂ ಚೆನ್ನಾಗಿದೆಯಾ, ಒಂದು ಏರಿಯಾ ಚೆನ್ನಾಗಿದೆಯಾ? ಓಕೆ, ಇಲ್ಲ. ಮತ್ತು ನೆಕ್ಸ್ಟ್ ಈಗ ಏನದು GB ಎಲೆಕ್ಷನ್ ಅಂತ ಅಂತಿದ್ರ. GB ಎಲೆಕ್ಷನ್ ಬಂದುಬಿಟ್ರೆ ಏನು ಮಾಡ್ತೀರಾ? GB ಎಲೆಕ್ಷನಲ್ಲಿ ಜನ ಎಲ್ಲ ಬಂದು ಕಾಂಗ್ರೆಸ್ಗೆ ಇದು ಇಂದಿರಾ ಗಾಂಧಿ ಕೈ ಅಂತ ಹೇಳ್ಬಿಟ್ಟು ಒತ್ಬಿಡ್ತಾರೆ ಎಲ್ಲರೂ ಕಣ್ಣು ಮುಚ್ಕೊಂಡು. ಆ ಕಾಲ ಒಟ್ಟಾಯಿತು, ಕಣ್ಣು ಮುಚ್ಕೊಂಡು ಒತ್ತೋ ಕಾಲ ಎಲ್ಲ. ಇವಾಗೆಲ್ಲ ಏನೋ ಅವ್ರದ್ದೇ ಆದ ಆಲೋಚನೆ ಮಾಡಿ ಓಟ್ ಹಾಕ್ತಾರೆ, ಮತ್ತು ಕಾಸು ನೋಡಿ ಓಟ್ ಹಾಕ್ತಾರೆ. ನೀವು ಯಾವ ರೀತಿ ಕಾಸು ಕೊಡ್ತೀರಂತ ಗೊತ್ತಿಲ್ಲ ನಿಮಗೆ. ಹೆಂಗೆ ಇವಾಗೇನು ಗೊತ್ತಾ, ಮೊದಲು ಏನೋ ಒಂದು 10 ಲಕ್ಷನೋ 5 ಲಕ್ಷನೋ ಖರ್ಚಾಗುತ್ತೆ ಅಂತ ಇತ್ತಂತೆ ಯಾರಿಗೆ? ಒಬ್ಬ MLAಗೆ. ಅದು ಹೋಗಿ ಈಗ 10 ಲಕ್ಷ ಅಲ್ಲ, 10 ಕೋಟಿ, 15 ಕೋಟಿ, 20 ಕೋಟಿ ಅಂತ ಕೋಟಿಗಳಾಗ್ಬಿಟ್ಟೈತೆ. ಒಬ್ಬ ಕೌನ್ಸ್ಲರ್ಗೆ ಏನು ಗೊತ್ತಾ, ನಮ್ಗೆ ಗೊತ್ತಾದಾಗೆ ಎಲ್ಲ 30,000 20,000 ಅಂತೇಳಿ ಒಂದು ಕೌನ್ಸ್ಲರ್ಗೆ ಆಗೋಯ್ತಾಯಿತು. ಈಗ ಅವರೇ ಈಗ 3 ಕೋಟಿ, 30 ಕೋಟಿ, 40 ಕೋಟಿ ಅಂತವ್ರೆ. ಅದಕ್ಕೆ ಕೌನ್ಸ್ಲರ್ಗೇನೆ. ಇನ್ನು ಹೆಂಗೆ, ಯಾವ ರೀತಿ ರಾಜಕಾರಣ ಮಾಡೋದು? ಜನ ಬಡವ ಹೆಂಗೆ MLA ಆಗ್ತಾನೆ? ಬುದ್ಧಿವಂತ ಹೆಂಗೆ ಆಗ್ತಾನೆ? ಬುದ್ಧಿವಂತರಿಗೆ ಅಂತ ಏನಾದ್ರು ಒಂದು ಕೋಟ ಇದೆಯಾ? ಹೋಗಲಿ, ಅದನ್ನೂ ಒಂದು ಕೋಟ ಮಾಡಿಬಿಟ್ಟು ಬುದ್ಧಿವಂತರಿಗೆ ಮಾತ್ರ ಈ ಏರಿಯಾಕ್ಕೆ ನಿಂತ್ಕೋಬೋದು, ಬಡವರು ಇನ್ಯಾರು ನಿಂತ್ಕೋಬಾರ್ದು, ಇವರು ದುಡ್ಡಿನವರು ಇಂಥ ಕಡೆ ನಿಂತ್ಕೋಬೇಕು ಅಂತ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ. ಆವಾಗ ಏನಾದ್ರೂ ಒಂದು ವೇಳೆ ಒಬ್ಬ ರಾಜ್ಯಕ್ಕೆ ಬೇಕಾದವನ ಒಬ್ಬ MLA ಗೆಲ್ಬೋದಾ ಏನೋ? ಇಲ್ಲ ಅಂದರೆ ಆಗಲ್ಲ. ಈಗಿನ ಪರಿಸ್ಥಿತಿ ಪ್ರಕಾರ ಈ ದುಡ್ಡಿಲ್ಲದೆ ಯಾವ ಕೌನ್ಸ್ಲರು ಗೆಲ್ಲಕ್ಕಾಗಲ್ಲ, ಯಾವ MLAನೂ ಗೆಲ್ಲಕ್ಕಾಗಲ್ಲ. ಹಂಗಾಗಿದೆ. ಯಾವ ರೀತಿ ಮಾಡ್ತೀರಾ? ಇಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಆಗಲೇ 3-4 ತಿಂಗಳಿಂದೇ ಹೇಳ್ಕೊಂಡು ಬರ್ತಾಯಿದ್ದೀನಿ. ನನ್ನ ವೀಡಿಯೋದಲ್ಲಿ ಎಲ್ಲೂ ಅಯ್ಯಪ್ಪನ ಮುಖ್ಯಮಂತ್ರಿ ಮಾಡಿಲ್ಲ ನಾನು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ ಅಂತ ಮೊನ್ನೆ ಹೇಳಿದ್ದೀನಿ.
ಈಗಲೂ ಹೇಳ್ತೀನಿ, ಅವ್ರು ರಾಜೀನಾಮೆ ಕೊಡಲ್ಲ. ಅವರು ಯಾಕೆ ಕೇಳಿ ಕೊಡಲ್ಲ? ಅವ್ರಿಗೆ ಹೈಕಮಾಂಡ್ಗೆ ಏನೇನು ಕೊಡಬೇಕು ಕಪ್ಪ ಕಾಣಿಕೆಗಳೆಲ್ಲ ಕೊಟ್ಟವ್ರೆ. ಯಾಕೆ ಇಸ್ಕೊತಾರೆ ಅವರು ವಾಪಸ್ಸು? ಇನ್ನೂ ಜಾಸ್ತಿನೇ ಕೊಡ್ತಾವ್ರೆ. ಯಾಕೆ ಹೇಳಿ? ಅವನಲ್ಲ ಸುಜೇವಾಲ, ಇಲ್ಲ ಇವನು ವೇಣುಗೋಪಾಲು ಕೇರಳಕ್ಕೆ ಸಪ್ಲೈ ಮಾಡೋಕ್ಕೆ ಏನು ಬೇಕೋ ಅಲ್ಲಿವರೆಗೂ ಅವನಿಗೆ ದುಡ್ಡು ಸಿಗೋವರೆಗೂ ಅವನು ಹೆಂಗೆ ಇದನ್ನೀಗ ಒಪ್ಕೊಳ್ಳೋಕೆ ಇದು ಮಾಡ್ತಾನೆ? ಆಗಲ್ಲ. ಅಲ್ಲಿವರೆಗೂ ನಮ್ಮ ಕೇರಳ ಮುಖ್ಯ ಇದನ್ನಾಗೋವರೆಗೂ ಅವರೇ ಇರಲಿ ಹಿಂಗಂತೇಳಿ ಒಂದು ವೇಳೆ ಯಾಕೆ ತಡೆ ಹಿಡಿಬಾರ್ದು? ಹಿಂಗೆ ಒಬ್ಬೊಬ್ಬರೂ ಒಂದೊಂದು ಅಡ್ಡಗಾಲು ಹಾಕಿ ನನಗೆ ಬೇಕು, ನನಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನೀಗ ಮುಂದೆ ತಳ್ಕೊಂಡು ಬಂದಿರೋ ಅಂಥದ್ದೇ ಹಿಸ್ಟ್ರಿ. ಎಲ್ಲ ಕಡೆಯೂ ಅಷ್ಟೇ. ಯಾವುದೇ ರಾಜಕಾರಣ ಪಾರ್ಟಿಗಳೂ ಯಾರೂ ಇಲ್ಲ ಏನೋ ಅವನು ನ್ಯಾಯಯುತವಾಗಿ ಕೆಲಸ ಮಾಡ್ತಾವನೆ ಅವ್ನು ಕಂಟಿನ್ಯೂ ಆಗಲಿ ಅಂತಲೂ ಇಲ್ಲ, ಯಾವುದೂ ಇಲ್ಲ. ಅರ್ಥ ಆಯ್ತಾ? ಮತ್ತು ಅವನಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಇದೆ, ಅವನಿಂದ ನಮಗೆ ಬಲ ಇದೆ ಹಂಗಂತೇಳಿ ಅವನು ಇಲ್ಲ ಬಿ ಜೆ ಪಿಗಿದೆ ಬಲ ಹಂಗಂತ ಹೇಳ್ಕೊಂಡೂ ಇಲ್ಲ. ಎಲ್ಲ ರಾಜಕಾರಣಿಗಳೂ ಅವನದೇ ಆದ ಅನುಕೂಲತೆ ನೋಡಿಕೊಂಡು ಅವರು ರಾಜಭಾರ ಮಾಡ್ತಾಯಿದ್ದಾರೆ. ಅದರಿಂದ ಇದು ಸರಿ ಇದು ತಪ್ಪು ಅಂತ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ಗೆ ಮಾತ್ರ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ, ಇಷ್ಟು ಮಾತ್ರ ಪಕ್ಕ ಹೇಳ್ತೀನಿ. ಇದು ಈಗ 4ನೇ ತಾರೀಕು 5ನೇ ತಾರೀಕು 6ನೇ ತಾರೀಕೆ ಇವರು ಬಜೆಟ್ ಮಂಡನೆ ಅಂತಾರೆ. ಅದು ನಿಜನಾ ಸುಳ್ಳೋ ಗೊತ್ತಿಲ್ಲ. ನೀನು ಹಿಂಗೆ ಮಾಡ್ತೀಯ, ನಾನು ಹಿಂಗೆ ಮಾಡ್ತೀನಿ ಅಂತ ಇನ್ನೊಂದು ವಾರ ಮುಂದಕ್ಕೆ ಯಾಕೆ ತಳ್ಳಿಬಿಡ್ದು ಸಿದ್ದರಾಮಯ್ಯ ಅಂತ ಆ ಥರನೂ ಮಾಡ್ತಾರೆ ಅವರು. ಏನಾದ್ರು ಮಾಡಿ ಯಾಮಾರಿಸ್ಬಿಟ್ಟು ರಾಜಭಾರ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನು ಕಾದು ನೋಡೋಣ. ಆವಾಗ ಯಾರು ಎಷ್ಟೇ ಅನುಕೂಲ ಆಯಿತು ಅಂತ ತಿಳ್ಕೊಳಕ್ಕಾಗತ್ತೆ. ಮತ್ತು ನಾನು ನಿಮಗೆ ಒಂದು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ವಿಡಿಯೋನೀಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಒಂದಷ್ಟು ನಾನು ನಿಮಗೆ ಏನಾದರೂ ಒಂದು ಸಣ್ಣ ವಿಷಯನೀಗ ಅವಾಗವಾಗ ಹೇಳೋಣ ಅಂತ ಆಸೆ. ಹಂಗಾಗಿ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.